ಇವತ್ತು ಸಿನಿಮಾ ರಂಗದಲ್ಲಿ ಅವ್ರು ಎಷ್ಟು ದೊಡ್ಡ ಸ್ಟಾರ್ ಆಗಿದ್ರು ಕೂಡ ತಮಗೆ ಅನ್ನ ಕೊಟ್ಟಂತಹ ನಾಟಕ ಕಂಪನಿ ಕಷ್ಟದಲ್ಲಿದೆ ಅಂತ ಗೊತ್ತಾದಾಗ ಕಂಪನಿಗಳಿಗೆ ಹೋಗಿ ಆ ನಾಟಕದಲ್ಲಿ ಭಾಗವಹಿಸಿ ಹಾಡನಾಡಿ ಅವ್ರನ್ನ ರಂಜಿಸಿ ಅವ್ರ ಜೊತೆ ಇದ್ದು ಕಷ್ಟ ಸುಖದಲ್ಲಿ ಭಾಗಿಯಾಗಿ ಅವರ ಒಡನಾಟದಲ್ಲಿ ಇರೋದಿದೆಯಲ್ಲ, ಅದು ನಿಜಕ್ಕೂ ದೊಡ್ಡ ವಿಷಯ. ಅವ್ರ ಹೆಸರು ಶರಣು, ಕಲೆಗೆ ಶರಣಾಗತಿ ಆಗಿರೋದಕ್ಕೆ ಇವತ್ತು ನಿಜವಾಗ್ಲೂ ಅಷ್ಟು ದೊಡ್ಡ ಸ್ಟಾರ್ ಆಗಿದ್ದಾರೆ. ನಿಜವಾಗ್ಲೂ ಹೇಳ, ಅವ್ರ ಇಷ್ಟು ದೊಡ್ಡ ಸೆಲೆಬ್ರಿಟಿ ಇಲ್ಲಿ ಅಂದ್ರೆ ಸಿನಿಮಾಗಳಲ್ಲಿ ಶರಣ್ ಸರ್ ಹಸಿರಾಗಿದ್ರು, ರಂಗಭೂಮಿಯಲ್ಲಿ ಅವ್ರು ಯಾವತ್ತಿದ್ರು ಉಸಿರಾಗಿರ್ತಾರೆ. ಶರಣ್ ಸರ್, ನಿಮ್ಮನ್ನ ನೋಡಿ ನಮ್ಗೆ ಎಷ್ಟು ಖುಷಿ ಆಯ್ತು. ಈ ವಿಷಯ ತಿಳಿದು ನಮ್ಗೆ ನಿಮ್ಮ ಮೇಲಿರುವಂತಹ ಗೌರವ ದುಪ್ಪಟ್ಟಾಯ್ತು ಸರ್. ಹ್ಯಾಟ್ಸ್ ಆಫ್ ಸರ್. ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನನಗೆ ಮಾತೇ ಬರ್ತಾ ಇಲ್ಲ. ದಯವಿಟ್ಟು ಕೂತ್ಕೊಳ್ಳಿ. ನನ್ನ ಜನ್ಮಸ್ಥಳಕ್ಕೆ ಕರ್ಕೊಂಡು ಹೋದ್ರಿ ನೀವು. ಅಲ್ಲಿ ಕಂಪನಿಯಲ್ಲಿ ಏನು ಅಂತಂದರೆ, ಇಲ್ಲಿ ಸುಮಾರು ಜನ ಇಲ್ಲಿ ವೃತ್ತಿ ರಂಗಭೂಮಿಯ ಕಲಾವಿದರುಗಳಿದ್ದಾರೆ. ಬಹಳ ಬೇಗ ನಮ್ಮನ್ನು ಅಲ್ಲಿ ಕೆಲಸಕ್ಕೆ ನಾವು ಶುರು ಮಾಡಿಬಿಡಬೇಕಾಗತ್ತೆ. ನಾನು 13 ಅಥವಾ 14ನೇ ವರ್ಷಕ್ಕೆ ನಾನು ನಾಟಕ ಕಂಪನಿಗೆ ಎಂಟರ್ ಆಗಿದ್ದು. ನಾನು ಅಲ್ಲಿಂದ ನನ್ನ ನಿಜವಾದ ವಿದ್ಯಾಭ್ಯಾಸ ಸ್ಕೂಲಲ್ಲೆಲ್ಲ ಆಗಿರೋದು ರಂಗಭೂಮಿಯಲ್ಲಾಗಿದೆ. ಇವತ್ತು ಖಂಡಿತ ಇವತ್ತು ಶರಣ್ಗೆ ಇಲ್ಲಿ ಏನೇನು ಪಡ್ಕೊಂಡು ಬಂದಿದ್ದಾನೋ, ರಕ್ತದಲ್ಲೂ ಏನೇನು ಪಡ್ಕೊಂಡು ಬಂದಿದ್ದಾನೋ, ಅದು ಪ್ರತಿ ಒಂದು ಹನಿ ರಕ್ತನೂ ಕೂಡ ರಂಗಭೂಮಿ ನನಗೆ ಕೊಟ್ಟಿರೋವಂಥದ್ದು. ಅಲ್ಲಿ ಹೋಗಿ ಈಗ ನಮ್ಮ ಮಂಟೇಶ್ ಅವರು ಒಂದೆರಡು ಮಾತಾಡಿದ್ರು ಕಷ್ಟದಲ್ಲಿದ್ದಾಗ ಅಂತ. ರಂಗಭೂಮಿಯಿಂದ ಪಡ್ಕೊಂಡಿರೋದು ಜಾಸ್ತಿ ಇದೆ, ನಾನು ಏನೂ ಅಲ್ಲ ಕೊಟ್ಟಿರೋ ಅಂಥದ್ದು ಅವ್ರು ಹೇಳ್ತಿದ್ದಾರೆ ಅಂತಂದರೆ ಅದು ನಿಜಕ್ಕೂ ದೊಡ್ಡ ಮಾತು. ನನ್ನ ಜೀವನದ ಒಂದು ಆಸೆ ಏನು ಅಂತಂತಂದರೆ, ಒಂದು ರಂಗಭೂಮಿಯ ಒಂದು ಸ್ವಂತ ಸಂಸ್ಥೆಯನ್ನು ಕಟ್ಟಬೇಕು ಅಂತನ್ನುವಂಥದ್ದು. ಖಂಡಿತ ಇವತ್ತು ಈ ಸ್ಟೇಜನ್ನು ಉಪಯೋಗಿಸ್ಕೊಂಡು ನಾನು ಆ ಮಾತನ್ನು ಹೇಳ್ತೀನಿ. ನನ್ನ ಬಹಳ ಜೀವನದ ಅತಿ ದೊಡ್ಡ ಆಸೆ ಏನು ಅಂತಂತಂದರೆ, ರಂಗಭೂಮಿಯ ಒಂದು ಸಂಸ್ಥೆಯನ್ನು ಕಟ್ಟಿ ಇಂಥ ಎಲ್ಲ ಕಲಾವಿದರುಗಳು ದಯವಿಟ್ಟು ನಮ್ಮ ಜೊತೆಯಲ್ಲಿ ಬನ್ನಿ, ರಂಗಭೂಮಿಯ ಸೇವೆಯನ್ನು ಮಾಡುವಂಥ ಒಂದು ಅನುಭವ ನಮಗೆ ಸಿಕ್ಕಲಿ ಅಂತ ಹೇಳ್ತಾ, ಖಂಡಿತವಾಗ್ಲೂ ಮತ್ತೊಮ್ಮೆ ಚಿರಋಣಿ. ಆ್ಯಂಡ್ ಥ್ಯಾಂಕ್ಸ್ ನಿಮಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಈ ಥರದ ಒಂದು ವಂಡರ್ಫುಲ್ ಫೀಲಿಂಗ್ನ ಇವತ್ತು ನನಗೆ ಕೊಡೋ ಅಂಥದ್ದಾಗಿರಬೇಕು. ಥ್ಯಾಂಕ್ ಯು ಸೋ ಮಚ್. ಇವತ್ತು ಇಲ್ಲಿರುವಂತಹ ಎಲ್ಲ ಕಲಾವಿದರು ಪರವಾಗಿ ನಾನು ಹೇಳ್ತೀನಿ, ಆ ಸಂಸ್ಥೆ ನೀವು ಕಟ್ಟಿದಾಗ ನಿಮ್ಮ ಜೊತೆ ನಾವು ಅಷ್ಟು ಜನ ಇರ್ತೀವಿ ಸರ್. ಇದಂತೂ ನಿಜವಾದ ಮಾತು. ಆಲ್ ದ ಬೆಸ್ಟ್ ಸರ್. ಆನಂದ್ ಸರ್, ಸಾರಿ, ಎಲ್ಲರ ಪರವಾಗಿ ನಾವು ಇರ್ತೀವಿ ಅಂತ ಹೇಳ್ಬಿಟ್ಟಿದ್ದೀವಿ ಸರ್. ನಿಮ್ಮ ಸ್ನೇಹಿತರ ಈ ಒಂದು ಒಳ್ಳೆ ದೊಡ್ಡ ಗುಣಕ್ಕೆ ನೀವೇನು ಹೇಳಕ್ ಇಷ್ಟಪಡ್ತೀವಿ? ಹೌ ಪ್ರೌಡ್ ಆಫ್ 100%. ನಾನು ಎದ್ದು ನಿಂತ್ಕೊಂಡು ಮಾತಾಡಕ್ಕೆ ಇಷ್ಟಪಡ್ತೀನಿ. ಶರಣ ಅಂತಲ್ಲ, ನಾನಂತಲ್ಲ, ಪ್ರೇಮ್ ಅಂತಲ್ಲ, ಕಲಾವಿದ್ರಂತಲ್ಲ. ನಾನು ಯಾವುದೋ ಕೆಲವು ಫಂಕ್ಷನ್ಗಳಿಗೆ ಹೋದಾಗ ಕೆಲವರು ನಾವು 35 ವರ್ಷ ಈ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿದ್ವಿ, ನಾನು 40 ವರ್ಷ ಇಲ್ಲಿ ಸೇವೆ ಸಲ್ಲಿಸಿದೆ ಅಂತಾರೆ. ಆಕ್ಚುಲಿ ನಾವು ಯಾರು ಸೇವೆ ಸಲ್ಲಿಸಿರೋದಿಲ್ಲ ಅನ್ನೋರೆ, ನಾವು ನಮ್ಮ ಬದುಕನ್ನು ಕಟ್ಕೊಂಡಿರ್ತೀವಿ, ಜೀವನ ಮಾಡಿರ್ತೀವಿ. ಅದನ್ನೆಲ್ಲ ಒಂದ್ ಕಡೆ ರಿಟೈರ್ ಆಗೋವಾಗ ಇವರು 35 ವರ್ಷ ಸೇವೆ ಸಲ್ಲಿಸಿದ್ರು ಅಂತಾರೆ. ಸೇವೆ ಅನ್ನೋ ಪದಕ್ಕೆ ಬಹಳ ಮಹತ್ವ ಇದೆ, ಬಹಳ ತೂಕ ಇದೆ. 35 ವರ್ಷನೇ ಯಾರು ಸೇವೆ ಮಾಡೋಕ್ಕಾಗಲ್ಲ. ಬಟ್ ಜೀವನ ನಿಮ್ಗೆ ಆ ಸೇವೆ ಮಾಡೋದಕ್ಕೆ ಯಾವಾಗ್ಲೂ ಒಂದು ಅವಕಾಶ ಕೊಡುತ್ತೆ. ಆ ಅವಕಾಶ ಕೊಟ್ಟಾಗ ಅದಕ್ಕೆ ನಾವು ಕೃತಾರ್ಥರಾಗಿ, ಅಪ್ಪ ಬದುಕು ನಮಗೆ ಇದೆಲ್ಲ ಬದುಕು ಕಟ್ಕೊಳಕ್ ಕೊಟ್ಟಿದೆ, ಆ ಬದುಕಿಗೆ ಮತ್ತೆ ಸೇವೆ ಮಾಡೋ ಭಾಗ್ಯ ಅಂತ ಇದೆಯಲ್ಲ, ಅದು ಕೆಲವ್ರಿಗೆ ಮಾತ್ರ ಸಿಗೋದು. ಅದು ಶರಣನಂತ ಮನ್ಸಿರೋ ಅಂತವ್ರಿಗೆ. ಆನಂದ್ ಸರ್, ಎಷ್ಟೋ ವರ್ಷಗಳ ನಂತರ ನಿಮ್ಮ ಸ್ನೇಹಿತರ ಜೊತೆ ಈ ಸ್ಟೆಪ್ ಮಾಡಿ ಹೆಂಗ ಅನ್ಸ್ತು? ಸೂಪರ್ ಮೆಮೊರೀಸ್ ಇದೆಲ್ಲ ರೀ. ಇದು 50ರ ಸಂಭ್ರಮ, ಕಾಮಿಡಿ ಕಿಲಾಡಿದಲ್ಲ. ನಮ್ಮ ಜೀವನದಲ್ಲಿ ನಮಗೆಲ್ಲ 50 ವರ್ಷ ಆದ್ರೂ ನಾವು ಫ್ರೆಂಡ್ಸೇ. ನಾ ಭೂತ ನಾ ಭವಿಷ್ಯತಿ ಅನ್ನೋ ಥರ ಫ್ರೆಂಡ್ಶಿಪ್ ಮೇಲೆ ಒಂದು ಸಿನಿಮಾ, ಅದನ್ನ ಯಾರು ಜನ ಲೈಫ್ ಲಾಂಗ್ ಗ್ಯಾಪ್ ಇಟ್ಕೊಂತಾರೆ. ಯೂತ್ಸು ವಿಚ್ ಕ್ಯಾನ್ ಬಿ ರಿಲೇಟೆಡ್ ಟು ಎನಿ ಪೀರಿಯಡ್ ಆಫ್ ಟೈಮ್ ಅಂತಂದ್ರೆ ಅದು ಫ್ರೆಂಡ್ಸ್. ನೀವಾಗ್ಲೇ ಹೇಳ್ದಂಗೆ ಪ್ರೇಮಂ ಪೂಜ್ಯಂ ಸ್ನೇಹಂ ಪೂಜ್ಯಂ. ಅಬ್ಸಲ್ಯೂಟ್ಲಿ. ಅಲ್ಲಿ ನಮ್ ಪ್ರೇಮ್ ಸರ್ ಈ ಸ್ನೇಹದ ಬಗ್ಗೆ ಹೇಳಿ. ಐ ಥಿಂಕ್ ಪ್ರೇಮ್ ಶುಡ್ ಸ್ಪೀಕ್ ಮೋರ್ ದನ್ ಮೀ. ಆಸ್ ಎ ಹೀರೋ ಆಗಿ ನೀನ್ ಮಾತಾಡ್ಬೇಕಣ್ಣ. ಸೊ ನನ್ನ 25ನೇ ಸಿನಿಮಾ, ಅದು ನನ್ನ ಹೆಸರಲ್ಲೇ ಬಂದಿದ್ದು ಕೋ ಇನ್ಸಿಡೆನ್ಸ್ ಆಗಿ. ಎಲ್ಲರೂ ಅನ್ಕೊಂಡಿದ್ರು ಆ ಸಿನಿಮಾ ಅನೌನ್ಸ್ ಹೋದಾಗ ಇವನು 25ನೇ ಸಿನಿಮಾ, ಅದಕ್ಕೆ ಇವ್ರ ಹೆಸರೇ ಇಟ್ಕೊಂಡ್ಬಿಟ್ಟಿದ್ದಾನೆ ಅಂತ. ಸೊ ಇಲ್ಲ, ಕೋ ಇನ್ಸಿಡೆನ್ಸ್ ಆಗಿ ಬಂದಿದ್ದು. ಅದರಲ್ಲಿ ಆನಂದ್ ನಾನು ಇಬ್ರು ಒಟ್ಟಿಗೆ ಅಭಿನಯಿಸುವಂತ ಮೊದಲನೇ ಅವಕಾಶ ನಮಗ್ ಸಿಕ್ಕಿದ್ದು. ಅದು ಒಂದು ಸೀನ್ ಇತ್ತು, ಕಾಲೇಜ್ ಎಲ್ಲ ಮುಗಿಸ್ಕೊಂಡು ನಮ್ಮ ಊರಿಗೆ ನಾವು ಹೋಗುವಂತ ಒಂದು ಶಾರ್ಟ್. ಅದು ಆ ಶಾರ್ಟ್ ಇವನಿಗೂ ಎಕ್ಸ್ಪ್ಲೈನ್ ಮಾಡಿಲ್ಲ, ನನಗೂ ಎಕ್ಸ್ಪ್ಲೈನ್ ಮಾಡಿಲ್ಲ. ಅಲ್ಲಿ ಯಾವುದೋ ಒಂದು ಫೆನ್ಸ್ ಇತ್ತು, ಆ ಫೆನ್ಸ್ ಹತ್ರ ಹಿಂಗೆ ಕಾಲು ಹೊರ್ಕೊಂಡಿದ್ದಿದೆ. ನಮ್ಮ ಡಾಕ್ಟರ್ ನೋಡಿ ಅದೇನು ಅನ್ಸ್ತಾ ಗೊತ್ತಿಲ್ಲ, ಲವ್ಲಿ ಸ್ಟಾರ್ ನೀವು ಹಾಗೆ ಇರಿ, ಆನಂದ್ ಅವ್ರು ಬರ್ತಾರೆ, ಎಲ್ಲರೂ ಹೊಟ್ಟೋಗಿರ್ತಾರೆ, ಆನಂದ್ ಅವರು ವಾಪಸ್ ಬಂದು ನಿಮ್ಮನ್ನ ತಪ್ಕೊಳ್ತಾರೆ, ಇದು ಶಾರ್ಟ್ ಅಂತ ಹೇಳಿದ್ರು. ಐ ಡೋಂಟ್ ನೋ ಏನ್ ಮಿರಾಕಲ್ ಆಯ್ತು, ಅದೇನಾಯ್ತು ಅಂತ ನಮಗೆ ಗೊತ್ತಿಲ್ಲ. ನಾನು ನಿಂತ್ಕೊಂಡಿದ್ದೆ, ಇವ್ನು ಓದೋನ್ ಮತ್ತೆ ಇನ್ನೊಂದ್ಸರಿ ತಿರುಗಿ ನೋಡಿ, ಅದು ಅವ್ನಿಗೆ ಏನು ಅನಿಸ್ತು, ಬ್ಯಾಗ್ ಬಿಸಾಕ್ಬಿಟ್ಟು ಬಂದು ತಬ್ಕೊಂಡ. ಇಬ್ಬರು ಕಣ್ಣಲ್ಲೂ ನೀರು. ನಾವು ಗ್ಲಿಸರಿನ್ ಹಾಕಿಲ್ಲ, ಸೀನಿಗೆ ಪ್ರಿಪೇರ್ ಆಗಿಲ್ಲ, ಶಾರ್ಟ್ ಏನು ಅಂತ ನಮಗೆ ಗೊತ್ತಿಲ್ಲ, ಅಷ್ಟೇ ಹೇಳಿದ್ವು.
ಇಬ್ಬರ ಕಣ್ಣಲ್ಲೂ ನೀರು. ಅಷ್ಟು ಅದ್ಭುತವಾಗಿ ನನ್ನ ಅವನ ಬಾಂಡಿಂಗ್ ಆಯಿತು ಸಿನಿಮಾದಲ್ಲಿ. ಅವನ ಹೆಸರಲ್ಲಿ ಏನು ಆನಂದ ಅಂತ ಇದೆ. ಅವನ ಜೊತೆಲಿ ಯಾರಿದ್ರು ಯಾವತ್ತಿದ್ರು ಎಷ್ಟೊತ್ತಾದರೂ ಅವನಿಂದ ಸಿಗೋದು ಒಂದೇ ಆನಂದ ಆನಂದ ಆನಂದ. ಥ್ಯಾಂಕ್ ಯು ಥ್ಯಾಂಕ್ ಯು. ಈ 50ರ ಸಂಭ್ರಮದಲ್ಲಿ ಈ ಸ್ನೇಹಿತರ ಸಂಭ್ರಮವನ್ನ ಕ್ಯಾಪ್ಚರ್ ಮಾಡೋಣ. ನೀವು 3 ಜನ ಸ್ನೇಹಿತರು ಒಂದು ಫೋಟೋ ಕೊಡಿ ಸರ್. ಕಾಮಿಡಿ ಕಿಲ್ಲಾಡಿಗಳು, ಕಾಮಿಡಿ 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 ಕಿಲ್ಲಾಡಿಗಳು ಪ್ರೀಮಿಯರ್ ಲೀಗ್. ಶ್ವೇತಾ ಮ್ಯಾಮ್, ಆ್ಯಕ್ಚುಲಿ ನನಗೆ ಈ ಕಾನ್ಸೆಪ್ಟ್ ತುಂಬಾ ಇಷ್ಟ ಆಯಿತು. ನೀವು ವೇದಿಕೆ ಮೇಲೆ ಬಂದ್ರೇ ಕಾಮಿಡಿ ಇರುತ್ತೆ ಸೂರಜ್. ಅಂದರೆ ಈ ವೇದಿಕೆಗೆ ಸೂರಜ್ ಬರ್ತಿದ್ದಾರೆ ಅಂತಂದ್ರೆ ಅಲ್ಲಿ ಏನೋ ಒಂದಿದೆ ಅಂತ ನಿಜವಾಗ್ಲೂ ನಾವೆಲ್ಲರೂ ಕಾತರದಿಂದ ಕಾಯ್ತಾ ಇರ್ತೀವಿ. ಜೊತೆಗೆ ಗಜ ಅವರೇ, ನಿಮ್ಮಿಬ್ಬರು ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ಗಜ ಅವರೇ, ನಿಮ್ಮಿಬ್ಬರಿಗೂ ಸಾಥ್ ಕೊಟ್ಟಿರೋದು ಸೀತಾರಾಮು ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ ಗೊತ್ತಾ. ನೀವು ಚೆನ್ನಾಗಿತ್ತು. ನೀವೊಂಥರ ಅವರಿಬ್ಬರ ಮಧ್ಯೆ ಸಿಕ್ಕಾಕೊಂಡು ಒಬ್ಬ PA ಆಗಿ ತುಂಬ ಚೆನ್ನಾಗಿ ಮಾಡಿದ್ರಿ. ಓವರ್ ಆಲ್ ಆಗಿ ನನಗೆ ಆ್ಯಕ್ಟ್ ತುಂಬಾ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಶರಣ್ ಸರ್. ನನಗೆ ಇಲ್ಲಿ ಅವರು ಎಂಟ್ರ್ ಆದ್ರಲ್ಲ ಗಜ ಅವರು, ಪಕ್ಕ ಯಾರೋ ಕುಡ್ಕೊಂಬಂದ್ಬಿಟ್ಟಿದ್ದಾರೆ, ಸೈಡ್ಗೆ ಹೋಗ್ರಿ ಅಂತ ಹೇಳೋಣ ಅಂತ ಅನ್ಕೊಂಡಿದ್ದೆ ನಾನು. ಇಲ್ಲಿ ಹತ್ತಿರದಿಂದ ನೋಡಿದ್ನಲ್ಲ, ನಿಜಕ್ಕೂ ಒಬ್ಬ ಕಲಾವಿದನಿಗೆ ಇರಬೇಕಾದಂಥ ಪರಕಾಯ ಪ್ರವೇಶ ಅಂತೀವಲ್ಲ, ಹ್ಯಾಟ್ಸ್ ಆಫ್ ರೀ ನಿಮಗೆ. ಗಜ ಆಮೇಲೆ ನಮ್ಮ ಇವರಿದಾರಲ್ಲ ಸೂರಜ್ ಅವರು, ಅವ್ರನ್ನ ನಾನು ಹೈಲಿ ಟ್ಯಾಲೆಂಟೆಡ್ ಅಂತೀನಿ. ಒಂದು ಪಂಚನ್ನ ಮಾಡೋದು ಟ್ಯಾಲೆಂಟೆಡ್. ಈ ಪಂಚು ವರ್ಕೌಟ್ ಆಗಲಿಲ್ಲ ಅಂತ ಗೊತ್ತಾಗೋದಿದೆ ಗೊತ್ತಾ, ಅದು ಹೈಲಿ ಟ್ಯಾಲೆಂಟೆಡ್. ಅಲ್ಲಲ್ಲಿ ನಿಮ್ಮ ಮ್ಯಾನರಿಸಮ್ ನನಗೆ ರಂಗಾಯಣ ರಘು ಸರ್ ಅವ್ರ ನೆನಪಾದ್ರು. ನನಗೆ ತುಂಬ ದೊಡ್ಡ ಭವಿಷ್ಯ ನಿಮ್ಮೆಲ್ಲರಿಗೂ ಕೂಡ. ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್. ಒಳ್ಳೇದಾಗಲಿ. ಕಾಮಿಡಿ ಕಿಲ್ಲಾಡಿಗಳು, ಕಾಮಿಡಿ 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 ಕಿಲ್ಲಾಡಿಗಳು ಪ್ರೀಮಿಯರ್ ಲೀಗ್. ಕಾಮಿಡಿ ಕಿಲ್ಲಾಡಿಗಳು ಪ್ರೀಮಿಯರ್ ಲೀಗ್ ನ 50ರ ಸಂಭ್ರಮದಲ್ಲಿ ಈಗ ಗಿಫ್ಟ್ ಹ್ಯಾಂಪರ್ಸ್ ಕೊಡುವಂತಹ ಸಮಯ. ಚೈತ್ರ, ಸಾರಿ ಇಂಟರಪ್ಟ್ ಮಾಡ್ತಿದ್ದೀನಿ. ಗಿಫ್ಟ್ ಹ್ಯಾಂಪರ್ಸ್ ಕೊಡೋಕ್ಕಿಂತ ಮುಂಚೆ 50ರ ಸಂಭ್ರಮದಲ್ಲಿ ಒಬ್ರು ಕಿಲಾಡಿಗೆ ಒಂದು ಸ್ಪೆಷಲ್ ಅವಾರ್ಡ್ ಕೊಡಬೇಕಂತ ನಮ್ಮ ಟೀಮ್ ಡಿಸೈಡ್ ಮಾಡಿದೆ. ಈ ಬಾರಿ ಎಲ್ಲಾ ಸ್ಕಿಟ್ಗಳಲ್ಲೂ ಒಂದೊಂದು ಸ್ಪೆಷಲ್ ಎಂಟ್ರಿ ಕೊಟ್ಟು ಆ ಸ್ಕಿಟ್ ನ ಗೆಲ್ಸುವಂತಹ ಸೀರಿಯಸ್ ಕಾಮಿಡಿಯನ್ ಅವಾರ್ಡ್ ಗೋಸ್ ಟು ಒನ್ ಅಂಡ್ ಓನ್ಲಿ ಗಿಲ್ಲಿ ನಟ. ಇದು ಶರಣ್ ಸರ್ ಅವರು ಬಹಳ ಪ್ರೀತಿಯಿಂದ ಕೊಟ್ಟಂತ ಗಿಫ್ಟ್. ಓಪನ್ ಮಾಡು. ಸೋ ನೈಸ್ ಸೆಲ್ಫಿ ತಗೊಂಡಿರೋದು. ಕಾಮಿಡಿ ಕಿಲ್ಲಾಡಿಗಳು, ಕಾಮಿಡಿ